ಮಧ್ಯಾಹ್ನ 3 ಗಂಟೆಗೆ ದೊಡ್ಡ ನಿರ್ಧಾರವನ್ನ ಘೋಷಿಸುತ್ತಾ ಸರ್ಕಾರ. ಭಾರೀ ಕುತೂಹಲ ಕೆರಳಿಸಿದೆ ಮೋದಿ ಸರ್ಕಾರದ ಸುದ್ದಿಗೋಷ್ಠಿ. ಮಧ್ಯಾಹ್ನ 3 ಗಂಟೆಗೆ ಕ್ಯಾಬಿನೆಟ್ ನಿರ್ಣಯವನ್ನ ಸರ್ಕಾರ ತಿಳಿಸಲಿದೆ. ಸರಣಿ ಸಭೆ ನಂತರ ಕ್ಯಾಬಿನೆಟ್ ಸಭೆ ಮಾಡಿ ಸುದ್ದಿಗೋಷ್ಠಿಯನ್ನ ನಡೆಸಲಾಗ್ತಾ ಇರೋದು. ಸೇನಾ ಕಾರ್ಯಾಚರಣೆಯ ಮಾಹಿತಿಯನ್ನ ಹಾಗಾದ್ರೆ ಸರ್ಕಾರ ನೀಡುತ್ತ. ಸೇನಾ ಪಡೆಗೆ ಫುಲ್ ಪವರ್ ಅನ್ನ ನರೇಂದ್ರ ಮೋದಿ ಅವರು ನೀಡಿದ್ದಾರೆ. ಸಾಲು ಸಾಲು ಸಭೆಗಳಾಗಿದೆ. ಈ ಸಭೆಯ ನಂತರದಲ್ಲಿ ಕ್ಯಾಬಿನೆಟ್ ಸಭೆಯನ್ನ ಮಾಡಿ ಸುದ್ದಿಗೋಷ್ಠಿಯನ್ನ ಕರೆದಿರೋದು. 3 ಗಂಟೆಗೆ ಸುದ್ದಿಗೋಷ್ಠಿ ನಡೆಯುತ್ತೆ. ಈ ಸುದ್ದಿಗೋಷ್ಠಿ ಮೇಲೆ ಇಡೀ ಭಾರತದ ಚಿತ್ತ ನೆಟ್ಟಿದೆ. ಮಧ್ಯಾಹ್ನ 3 ಗಂಟೆಗೆ ದೊಡ್ಡ ನಿರ್ಧಾರವನ್ನ ಹಾಗಾದ್ರೆ ಸರ್ಕಾರ ಘೋಷಣೆ ಮಾಡುತ್ತೆ. ಭಾರಿ ಕುತೂಹಲ ಕಾರಣ ಆಗಿದೆ ಕೇಂದ್ರದ ಈ ಸುದ್ದಿಗೋಷ್ಠಿ. 3 ಗಂಟೆಗೆ ಸುದ್ದಿಗೋಷ್ಠಿ ಆರಂಭ ಆಗತ್ತೆ. ಇಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು, ಸಹಜವಾಗಿ 3 ಗಂಟೆ ಸುದ್ದಿಗೋಷ್ಠಿ ಏನಿದೆ ಕೇಂದ್ರ ಸರ್ಕಾರ ನಡೆಸ್ತಾ ಇರೋದು, ಇಡೀ ಭಾರತ ನೋಡ್ತಾ ಇರುತ್ತೆ. ಏನ್ ಹೇಳ್ತಾರೆ ಸುದ್ದಿಗೋಷ್ಠಿಯಲ್ಲಿ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ನಿರೀಕ್ಷೆ ಮಾಡಬಹುದು? ಬೆಳಗ್ಗಿನಿಂದ ಆದಂತಹ ಬೆಳವಣಿಗೆ ಬಗ್ಗೆ ಮಾಹಿತಿ ಕೊಡೋದಾದ್ರೆ. ಪ್ರಗತಿ ಇಡೀ ಭಾರತ ಮಾತ್ರ ಅಲ್ಲ, ಇಡೀ ವಿಶ್ವ ಅಂತ ಹೇಳ್ಬೋದು. ಯಾಕಂದರೆ ಎಲ್ಲರ ಕಣ್ಣು, ಎಸ್ಪೆಷಲಿ ಪಾಕಿಸ್ತಾನ್ ಅಥವಾ ನೈಬರಿಂಗ್ ಕಂಟ್ರೀಸ್ ಏನಿದೆ, ಮತ್ತು ಅಮೆರಿಕ, ಫ್ರಾನ್ಸ್, ರಷ್ಯಾ, ಇವರೆಲ್ಲರೂ ಕೂಡ ಏನಾದರೂ ತೀರ್ಮಾನವನ್ನು ಪ್ರಕಟಿಸ್ತಾರೇನೋ ಅನ್ನುವಂಥ ಒಂದು ಕುತೂಹಲದಿಂದ ನೋಡ್ತಾರೆ ಅನ್ನುವಂಥದ್ದು. ಯಾಕೆಂದರೆ ಇವತ್ತು ಬೆಳಿಗ್ಗೆಯಿಂದ 11 ಗಂಟೆಗೆ ಶುರುವಾದಂತಹ ಸಭೆಗಳು ಎಲ್ಲವೂ ಕೂಡ, ಅಂದರೆ ರಾಜಕೀಯ ವ್ಯವಹಾರಗಳ ಸಭೆ ಇರ್ಬೋದು, ಆಂತರಿಕ ಭದ್ರತಾ ವ್ಯವಹಾರಗಳಿರ್ಬೋದು, ಆರ್ಥಿಕ ವ್ಯವಹಾರಗಳಿರ್ಬೋದು, ಈ ಎಲ್ಲ ಸಭೆಗಳ ಮುಗಿಸಿದ ಬಳಿಕ ಸಚಿವ ಸಂಪುಟದ ಚರ್ಚೆ ಮಾಡಿ ಒಂದು ಏನು ತೀರ್ಮಾನ ಅಂದರೆ ಇವತ್ತಿನ ಸಚಿವ ಸಂಪುಟಕ್ಕೆ ಪ್ರಮುಖವಾಗಿ ಇದೊಂದೇ ಅಜೆಂಡಾ ಇರುವಂಥದ್ದು. ಹಾಗಾಗಿ ಏನು ಪ್ರಕಟಿಸಬಹುದು ನಿರ್ಧಾರ ಅನ್ನುವಂಥ ಕುತೂಹಲ ಎಲ್ಲರಿಗೂ ಕೂಡ ಕಾಣಿಸ್ತಾ ಇರುವಂಥದ್ದು. ಏನಾದರೂ ಯುದ್ಧ ಘೋಷಣೆ ಆಗುತ್ತಾ ಅಥವಾ ಮತ್ತೊಂದು ಮಾಡ್ತಾರಾ, ಈ ರೀತಿಯಾದಂಥ ಲೆಕ್ಕಾಚಾರಗಳು ಎಲ್ಲರ ಕಡೆಯಿಂದಲೂ ಕೂಡ ಇದೆ. ಈವನ್ ಸೇನಾ ತಜ್ಞರು ಕೂಡ ಹೇಳುವಂಥದ್ದು ಇದೇ ರೀತಿಯಾದಂತಹ ಒಂದು ಊಹೆಗಳ ಮೇಲೆ ಹೇಳ್ತಾರೆ. ಯಾಕಂದರೆ ಅವ್ರಿಗೆ ಈ ಹಿಂದಿನ ಅನುಭವಗಳಾಗಿರ್ತವೆ, ಹಾಗಾಗಿ ಮಾಡಬಹುದು ಅನ್ನುವಂಥದ್ದು ಲೆಕ್ಕಾಚಾರ ಹೇಳ್ತಾರೆ. ಆದರೆ ಅಂತಿಮವಾಗಿ ನಮ್ಮ ಸಂಪುಟ ಯಾವ ಕ್ರಮ ತೆಗೆದುಕೊಳ್ಳುತ್ತೆ ಅಥವಾ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಅದು ಪ್ರಕಟಿತವಾಗದ ಹೊರತು ಏನು ಹೇಳಲಿಕ್ಕೆ ಬರೋಲ್ಲ. ಮತ್ತು ಈ ಸಂದರ್ಭದಲ್ಲಿ ಊಹಾಪೋಹಗಳಿಗೂ ಕೂಡ ಅವಕಾಶ ಇರೋದಿಲ್ಲ. ಯಾಕಂದರೆ ಇವತ್ತು ಇಡೀ ದಿನ ಚರ್ಚೆ ಆಗಿರುವಂಥ ಸಬ್ಜೆಕ್ಟ್ ಇದೊಂದು. ಹಾಗಾಗಿ ಇವತ್ತು ಸಚಿವ ಸಂಪುಟದ ಸಭೆಯಲ್ಲೂ ಕೂಡ ಇದೇ ಸಬ್ಜೆಕ್ಟ್ ಚರ್ಚೆ ಆಗಿರುತ್ತೆ ಅನ್ನುವಂಥದ್ದು ಬಹಳ ಮುಖ್ಯ. ಸೊ ಈ ನಡೆ ಏನಿದೆ ಅಂದರೆ ಬೆಳಗ್ಗೆಯಿಂದ ಆಗಿರುವಂತಹ ಸಮಿತಿಗಳ ಸಭೆಗಳ ಶಿಫಾರಸ್ಸುಗಳು ಮತ್ತು ಏನು ನಿರ್ಣಯಗಳು ಅನ್ನುವಂಥದ್ದು. ಮೊನ್ನೆ ಕಳೆದ ಬಾರಿ ನಡೆದಂಥ ಆಂತರಿಕ ಭದ್ರತಾ ವ್ಯವಹಾರಗಳ ಸಮಿತಿ ಸಭೆ ಬಳಿಕ ಒಂದಷ್ಟು ಷರತ್ತುಗಳನ್ನು ಪಾಕಿಸ್ತಾನಕ್ಕೆ ವಿಧಿಸಿದ್ದು ನಾವು ನೋಡಿದ್ವಿ. ಇಲ್ಲಿಂದ ಪಾಕಿಸ್ತಾನಿಗಳು ಹೊರಡಬೇಕು ಅನ್ನುವಂಥದ್ದು, ಅದೇ ರೀತಿ ಸಿಂಧೂ ನದಿ ಮತ್ತು ಈ ರೀತಿಯಾದಂಥ ಬೇರೆ ಬೇರೆ ರೀತಿಯಾದಂಥ ಕ್ರಮಗಳನ್ನು ಕೈಗೊಂಡಿದ್ದು. ಇಲ್ಲಿನ ಹೈಕಮಿಷನರ್, ಪಾಕಿಸ್ತಾನ ಹೈಕಮಿಷನಲ್ಲಿ ಇರುವಂಥ ಸಿಬ್ಬಂದಿ ಕಡಿತ, ಸೊ ಇಂಥ ಕ್ರಮಗಳನ್ನು ಕೈಗೊಂಡಿತ್ತು. ಸೊ ಇವತ್ತು ಏನಾದರೂ ತೆಗೆದುಕೊಳ್ಳಬಹುದಾ ಅನ್ನುವಂಥ ಕುತೂಹಲ ಇದೆ. ಯಾಕಂದರೆ ಈ ಏನು ಆಂತರಿಕ ಭದ್ರತಾ ವ್ಯವಹಾರಗಳ ಸಮಿತಿ ಇರ್ಬೋದು, ಅವೆಲ್ಲವೂ ಕೂಡ ಕೆಲವೊಂದು ಇಂತಹ ಸಲಹೆಗಳನ್ನು ಕೂಡ ಶಿಫಾರಸು ಮಾಡಿರ್ತವೆ. ಅದರಲ್ಲಿ ಯಾವುದು ಮುಖ್ಯ ಆಗುತ್ತೆ ಅನ್ನುವಂಥದ್ದಕ್ಕೆ ಕ್ಯಾಬಿನೆಟ್ಟಿಗೆ ತಂದು ಈ ರೀತಿಯಾದ ಚರ್ಚೆ ಆಗಿರುವಂಥದ್ದನ್ನು ಕೂಡ ಸೇರಿಸಿಕೊಂಡು ಏನಾದರೂ ಒಂದು ತೀರ್ಮಾನ ಪ್ರಕಟಿಸಬಹುದಾ ಅನ್ನುವಂಥ ಕುತೂಹಲ ಇದೆ. ಆದರೆ ಕ್ಯಾಬಿನೆಟ್ ತೀರ್ಮಾನ ಅಂದರೆ ಬಹು ದೊಡ್ಡ ಮತ್ತು ಮಹತ್ವದ ತೀರ್ಮಾನ ಆಗಿರುತ್ತೆ ಅನ್ನುವಂಥ ಕುತೂಹಲ ನಮಗೆ ಇರುವಂಥದ್ದು. ಹಾಗಾಗಿ 3 ಗಂಟೆವರೆಗೂ ಕಾಯಬೇಕಾಗತ್ತೆ. ಮಂಜು, ಹಾಗೆ ಸಂಪರ್ಕದಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.